ಹಾಯ್ ಗಾಯ್ಸ್. ಹಾಯ್ ಎಂಕಲಂಜಿತ್ತೇನೆ ಚಿತ್ರದುರ್ಗ ಪೋರ್ಟ್ ಬೈದ ಖುಷಿ ಒಂದೊಂದು ಅಣ್ಣ ಬರ್ಪೆ ನಿಕ್ಲಿ ಬರ್ಪನ ಅಣ್ಣ ಒಂಜಿ ಬನ್ನಾಗ ಒಂಜಿ ಆನ್ಲೈನ್ ಒಂಜಿ ಎಂತ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಅಂತ ಬರೋಡು ದಯವಂಡ ಮುಲ್ಪ ಬತ್ತಿ ಬುಕ್ ಐನೇ ಮಾಡ್ಪಾವೇರಿ ಐದು ಧರ್ಮ ವೇಸ್ಟ್ ಆಗ್ಬೋದು ಟೈಮ್ ಕ್ಯಾಶ್ ಇತ್ತು ಇಜ್ಜಿ ಸೀದಾ ಕಾಸು ಕೊಡ್ದು ಉಲಾಯ್ ಬರೋಲಿ ಇಜ್ಜಿ ಆಂಡಲ್ಲ ಅಲ್ಲೂ ಮನ್ಪೋಡಿ ಆಯ್ತು ಎಂಟ್ರಿಗೆ ಮನ್ಪಾಗೋದು ಆನ್ಲೈನ್ ಬುಕ್ಕಿಂಗ್ ಅಂತ ಬರೋಡು ನಾಲೆಜ್ಜಿ ಮಲ್ಲ ವಿಶೇಷ ನಾಲೆಜ್ಜಿ ಅಂಚಿತ್ತು ನಾವು ಮನ್ಪರೆ ಈಸಿ ಉಂಡು ಮನ್ಪೋಲಿ ಬಲೆ ತೂಕ ಈತನಡ ತೂತಜ್ಜಿ ಇಂಚ ತಕ ಇಂಚ ಉಂಡು ತುಕ್ಕುವಲ್ಲ ಮದ್ದು ಬೀಸುವ ಕಲ್ಲು ಒಂದು ಮದ್ದು ಬೀಸುವ ಕಲ್ಲು ನೋಡ್ಲಿಕ್ಕೆ ಎಂತ ಇಲ್ಲ ಎಂಟ್ರಿ ಇಂಚಂಡು ಮೂಲ ಪೋರ್ಟ್ಗೆ ಬತ್ತಾನೆ ಎತ್ತುಲ ಜಾಗ ಉಂಡು ದೆಪ್ಪನಾಕಲಿ ದೆಪ್ಪಲ್ಲಿ ಜಾಗ ದೆಪ್ಪನಾಕಲಿ ಅಂಡ್ ಎಂಗ್ಲ ಈತೆಟ್ಟು ಪೂರಕ್ಕೆ ದಲ್ಲ ಪವರ್ ಆಪಿಸಿ ಎಂಗ್ಲಿ ಕಾಲಿ ಈತೆಗೆ ಹೋಲಿ ಒನಕ್ಕೆ ಒಬ್ಬ ಒನ ಕಿಂಡಿ ಒಬ್ಬ ಕೊಲ್ಲೆರ್ದು ಓಡಿತೆ ಪಚ್ಚೆ ಪಚ್ಚೆ ತೋಜುನು ಎಣ್ಣೆ ಕೊಳೆ ಉಂಡಿಗೆ ಸರಿ ತುಕ ನಮ್ಮ ಎಣ್ಣೆ ಕಡೆ ತುಕ ಹೆಂಚಂಡು ಒಂಜಿ ಹೊಸತೊಂದು ಗೈಡನ್ ಪತ್ತದ ದಯಪಣ್ಣ ಎಂಕ್ಲಾಗಿ ದಾಲ ಗೊತ್ತಿಜ್ಜಿ ಅಂಚ ಗೈಡನ್ ಪತ್ತದ ಎಂಕ್ಲು ಮಂತೊಂದುಲ್ಲ ನಮ್ಮ ಹೆಸರು ಗೈಡ್ ಅಂತಂದ್ರೆ ಎಲ್ಲರಿಗೂ ನಮಸ್ಕಾರಮ್ಮ. ಓಕೆ ಅಮ್ಮ ಜರ್ನಿ ನೋಡಿ ನಮ್ಮ ಚಿತ್ರದುರ್ಗ 7 ಸುತ್ತಿನ ಕೋಟೆ 7 ಸುತ್ತಿನ ಕೋಟೆಯಲ್ಲಿ 2 ಸುತ್ತಾಲ ಆಲ್ರೆಡಿ ಸಿಟಿ ಆಗಿದೆ. ಯೂಟ್ಯೂಬ್ ಫೋಟೋ ಮಾಡ್ತಿದ್ರೆ ಹೌದು ಯೂಟ್ಯೂಬ್ ಮಾಡಬಾರ್ದು. ಸುತ್ತಿನ ಕೋಟೆ ಕಾಮನ ಬಾಗಿಲು ಅಂತ ಕರೀತಾರೆ. ನೋಡಿ ಕಾಮನ ಬಾಗಿಲು ಅಂತ ಯಾಕೆ ಕರೀತಾರೆ ಅಂದರೆ ಕಾಮಗೇತಿ ವಂಶಸ್ಥರಾದ ಮತ್ತಿ ತಿಮ್ಮಣ್ಣ ನಾಯಕ್ ಎಂಬ ರಾಜ 1552 ಕಳಿಸಿದ್ದು. ಇಂಡಿಕೇಶನ್ ಈ ಕೋಟೆ ಯಾವುದು ಸ್ಟ್ರೈಟ್ ಔಟ್ ಯಾವುದಿಲ್ಲ ಸೊಳ್ಳ ಬಳ್ಳ ಹಾವು ಯಾವ ಥರ ಹೋಯ್ದು ಆ ಥರ ಹೋಗ್ಬೇಕು. ಯಾಕೆ ಆತಗೆ ಸ್ಪೀಡ್ ನಗರ ಸಾಮಂತರು ನಮ್ಮ ಹಂಪಿ ಇದೆಯಲ್ಲ ಮೇಯ್ನ್ ಪಾರ್ಲಿಮೆಂಟ್ ಅವ್ರ ಕೈ ಕೆಳಗೆ ರಾಜ್ಯಭಾರ ಮಾಡಿರೋದು. ಮತ್ತು ಈ ಕೋಟೆ ಒಬ್ಬನೇ ಕಟ್ಟಿಗೆ ಬಂದಿಲ್ಲ, 14 ಜನ ಪಾಳೆಗಾರರು ಆಯಾ ಫೀಲ್ಡಲ್ಲಿ ಎಷ್ಟೆಷ್ಟಾದರೂ ಅಷ್ಟು ಕೋಟೆ ಕಟ್ಟಿಕೊಂಡಿದ್ದಾರೆ. ಈ ಕೋಟೆ ಕಟ್ಟೋದಕ್ಕೆ 211 ವರ್ಷ ಟೈಮ್ ತಗೊಂಡಿದ್ದಾರೆ. ಇದ್ರ ವಿಸ್ತೀರ್ಣ 2650 ಎಕರೆ 32 ಕಿಲೋಮೀಟ್ರ್ ಬರುತ್ತೆ. ಟ್ರೆಕ್ಕಿಂಗ್ ಟೂರ್ 3 ದಿನ ಆದರೂ ಸಾಕಾಗಲ್ಲ. ಆದರೆ ನಾವು ಇಂಪಾರ್ಟೆಂಟ್ ಪ್ಲೇಸ್ ನೋಡ್ತೀವಿ. ಅದರ ಒಂದು ಪ್ಲೇಸ್ ಒಂದು ದಿವ್ಸಕ್ಕೆ ಬರುತ್ತೆ, ಕುದುರೆ ಹೆಜ್ಜೆ ತುಪ್ಪದ್ಕೊಳ್ಳೋ ಅಂತಂದು ನೀವು ಟ್ರೈ ಮಾಡಿ ನಿಮ್ಮ ಇಷ್ಟ. ಅದು ಇಷ್ಟು ಹೇಳ್ತೀವಿ ನಾವು ಬರೋಕೆ ಬಿಟ್ರಿ ಏನು ಹೋಗ್ತು ಅದು ರಿಟರ್ನ್ ಇದೇ ರೂಟಲ್ಲಿ ಬರೋಕೆ ಯಾವುದೋ ದಾರಿ ಇರೋಲ್ಲ. ನೋಡಿ ಎಣ್ಣೆ ಕೊಳ ನಮಗೆ ಕರೆಂಟ್ ಬಂದು 1902 ಅಲ್ಲಿವರೆಗೆ ಕರೆಂಟ್ ಇರಲಿಲ್ಲ. ದೀಪಗಳಿಗೆ ಪಂಜುಗಳಿಗೆ ಎಣ್ಣೆ ಬೇಕಿತ್ತಲ್ಲ, ಅದಕ್ಕೆ ಎಣ್ಣೆ ಕೊಳ ನಿರ್ಮಾಣವನ್ನು ರುಟ್ಟು ಬಂದೆಲೆ ಕೊಡ 9 ಅಡಿ ಆಳ ಇದೆ, 12 ಅಡಿ ಉದ್ದ ಇದೆ. ಎಣ್ಣೆ ಸ್ಟೋರ್ ಈ ಥರ ಕ್ಲೋಸ್ ಇತ್ತು, ಇವಾಗ ಓಪನ್ ಆಗಿದೆ. ನೋಡಿ ಎಣ್ಣೆ ಸ್ಟೋರ್ ಮಾಡಿದ್ರೆ ಸುತ್ತಮುತ್ತ ಗ್ರಾಮಸ್ಥರು ಕೊಟ್ಟಂತ ಎಣ್ಣೆ ವಂಗೆ ಎಣ್ಣೆ ಬೇವಿನ ಎಣ್ಣೆ ಹರಳೆಣ್ಣೆ ಯಾವಾಗಲೂ ಸ್ಟಾಕ್ ಇರೋದು. ಚಿಕ್ಕ ಡೈಲಿಜಿಗೆ ಈ ಗುಹೆ ಥರ ಇತ್ತಲ್ಲ ಕಾವಲುಗಾರನ ಮನೆ. ನೋಡಿ ಮನೆಯದು ಅಬ್ಸರ್ವ್ ಮಾಡಿದ್ರೆ ಬಿದ್ದಂಥ ನೀರು ಹೊರಗಡೆ ಹೋದ್ರೆ ಸೈನಿಕ ನೆನಿತಾನೆ. ನಾವು ಮನೆ ಮೇಲೆ ಸಜ್ಜೆ ಥರ ಮಾಡಿದ್ರೆ ಕಟಿಂಗ್ಸ್ ಮಾಡಿದ್ರೆ ಸೈಡ್ ನೀರು ಹೋಗ್ಬೇಕು, ಹೊರಗಡೆ ಹೋಗಬಾರ್ದು. ಈ ಕೋವಿ ಥರ ಕಾಣ್ತಲ್ಲ ಪಂಜಿಡಕ್ಕೆ ಇದಲ್ಲ. ಹಾಂ ಲಾಸ್ಟ್ ಹೋಗೋಣ ಮನೆ ಇದೇ ಥರನೇ ಬರ್ತೈತೆ.
ಪಂಚಿ ಪಂಡ ಒಂದು ಸೂಟೆ ಬಂತ ಒಂದು ಸೈನಿಕ ನೆಟ್ಟುಕುಲ್ಲು ಇಪ್ಪೇರು ಎಣ್ಣೆಗಳೇ ಎಣ್ಣೆ ಪುರ ನೆಟ್ಟು ಸ್ಟೋರ್ ಮಾಡ್ತಾ ಇದ್ದಾನೆ ಕಜಬದ ಎಣ್ಣೆ ಆಯ್ತು ಅಲ್ಲೇ ಬರ್ಸಾವರ ಪಣ್ಣಿ ಆಜ ಅಂತ ಮುಟ್ಟಡು ಹೋಗಿ ಮಳೆ ಅಲ್ಲ ನಾಟಿವೆ ಬೆಳಿಗ್ಗೆ ಬರೋದು ಮಳೆ ಅಲ್ಲ ಸಾಯಂಕಾಲ ಹೋಗ್ತಿದ್ವಿ ನೆನ್ಪು 5ರಲ್ಲಿ ಶ್ರೀರಂಗ 1756ರಿಂದ 1779 ಯುದ್ಧ ಸ್ಟಾರ್ಟ್ ಆಗ್ತಾವೆ. ಅವ್ರು ಫಸ್ಟ್ ಟೈಮ್ ಇಂಟ್ರೆಸ್ಟ್ ಯುದ್ಧ ಮಾಡಿದ್ರೆ ಕೋಟೆ ಇಂದು ಪಕ್ಕಡೆ ಅಂಚ ಆತನ ಅವು ಫಿರಂಗಿ ಹಾಕಿದ್ ನನಗೆ ಫುಲ್ ಜಿಗ್ಸ್ ಹಾಕಿ ಅಂದೆ ಅತ್ತೆ ಅಲ್ಪರ್ದು ಬಂದಾಗ ಇಡಕ್ಕೆ ಫೈರ್ ಮಾಡ್ಪೇರು ಹಾಕೊಂಡು ಇರೋದು ಅಲ್ಪರ್ದು ಏರು ಕಾಲಮ್ ಅಂತ ಮಾಡ್ಪೇರು ಇಡ ತಕ್ಷಣ ಇಡ ತಿರ್ಗೋರು ಹಾಕಲು ಅಪ್ಪ ಮಂತಿನ ಫೈರ್ ಇಡ ಈ ಗೋಡೆಗೆ ಹಾಕೊಂಡು ವಾ ಫ್ಲಾಟ್ ಕೋಟೆ ಇದು ವಿಷದ ಕತ್ತಿಯ ಬಾಗಿಲು ವೀರಭದ್ರನ ಬಾಗಿಲು ಪಾಯ್ಸನ್ ಡೋರ್ ಅಂತಂದು ಆಗಿನ ಡೋರ್ಗಳಿಗೆ ಚೂಪಾದ ಕತ್ತಿಗಳನ್ನ ಫಿಟ್ ಮಾಡಿಬಿಟ್ಟು ವಿಷ ಲೇಪನ ಮಾಡಿರೋದು. ಆನೆ ಮುಖದ ಡೋರ್ ಓಪನ್ ಮಾಡ್ಸಕ್ ಬಂದ್ರು ಆನೆಗೆ ಚುಚ್ಚಿ ಆನೆನೇ ಸಾಯ್ಬೇಕು, ಡೋರ್ ಓಪನ್ ಆಗಬಾರ್ದು. ಎಲ್ಲ ಬಗ್ಗೆ ಡೋರ್ಗಳು ಅಂತ ಇಂಜಸ್ಟ್ ನೋಡ್ಬೋದು. ಎಲ್ಲ ವುಡನ್ ಡೋರ್ಗಳು, ಡಬಲ್ ಡೋರ್ಗಳು ಬಿಸಿಲು ಮಳೆಗೆ ಹೋಗಿದಾವೆ. ವೀರಭದ್ರೇಶ್ವರ ಟೆಂಪಲ್ ಅದಕ್ಕೆ ವೀರಭದ್ರನ ಬಾಗಿಲು ಅಂತ ಕರೆದಾರೆ. 1779ರಲ್ಲಿ 5ರಲ್ಲಿ ವರ್ಷ ಆಗುತ್ತೆ ಈ ಕೋಟೆ. ಇವೆಲ್ಲ ವಿಗ್ರಹ ಭಿನ್ನ ಮಾಡಿರೋದು. ಈ ಕಲ್ಲಿಂದ ಹೇಗೆ ಕಾಣುತ್ತೆ ಫೌಂಡೇಶನ್ ತರ ಮೇಲೆ ಮಣ್ಣಿನ ಗೋಡೆ ಕಾಣುತ್ತೆ ನೋಡ್ರಿ. ಯಾಕಂದ್ರೆ ಬೇಸಿಗೆ ಕಾಲದ ಕಲ್ಲಿಂದ ಈಟ್ ಆಗಬಹುದು, ಮಣ್ಣಿಂದ ಕೋಲ್ಡ್ ಇರುತ್ತೆ ಅಂದ ಮಣ್ಣಿನ ಗೋಡೆ ನಿರ್ಮಾಣ ಮಾಡಿ ಎಲ್ಲ ಬಿದ್ದೋಗಿದ್ದಾವೆ. ಈಗ ನಮ್ಮ ಮನೆ ಗೆಸ್ಟ್ಗಳು ಬಂದಿಗೆಲ್ಲ ಸೋಫಾ ಸೆಟ್ ಚೇರು ಆಗಿನ ಕಾಲ ಜಗಲಿ ಕಟ್ಟೆಗಳು ರೆಸ್ಟ್ ಮಾಡೋದಕ್ಕೆ ಮುಂದೆ ಇರುತ್ತೆ ಫೌಂಡೇಶನ್ ಪಾಡ್ನಟ್ಲ ನೋಡಿ. ಬೊಂಬೆ ಮಂಟಪ ಯಾಕೆ ನಿರ್ಮಾಣ ಮಾಡಿದ್ರೆ ಆಗಿನ ಕಾಲದ ರಾಜರು ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ಪಟ್ಟದ ಆನೆ ಇದು ಬೊಂಬೆ ಮಂಟಪ ಅಂತ ಹೇಳಿ ಇದು ಬೊಂಬೆ ಮಂಟಪ ಅಂತ ಪೇರಿಗೆ ಹೊಂಡ ನೆಟ್ಟದಲ್ಲ ಪ್ರಾಣಿ ಪಕ್ಷದಲ್ಲ ಸೈತ ಪೋಂಡ ಇದ್ದೋಡು ಐನಕಂತದ ಮೂಲು ಸ್ಟ್ಯಾಚು ಬಂತು ಪಾಡೇರಿ ಮಂತದೇರಿ ಆನೆದಲ್ಲ ಮುಕ್ಕ ಪೆತ್ತದ ಪುರೋಂಡು ಅಣ್ಣ ಪೂರ ಪುಡಾದ ಪೋತನು. ನೋಡಿದು 5ನೇ ಸುತ್ತಿನ ಕೋಟೆ ಬಾಗಿಲು ಬೆಲ್ ಡೋರ್ ಅಂತಂದು ನಾವು ಮನೆ ಒಳಗೆ ಕಾಲಿನ ಬೆಲ್ ಹಾಕಿರ್ತೀವೋ ಆ ಥರ 5 ಡೋರ್ಗಳಿಗೆ ಗಂಟೆಗಳು ಫಿಟ್ ಮಾಡಿರೋದು. ಆನೆ ಮುಖದ ಡೋರ್ ಓಪನ್ ಮಾಡಿಸ್ತಾರೆ. ಆನೆ ತಳ್ಳಿದಾಗ ಡೋರ್ ಶೇಕ್ ಆಗುತ್ತಲ್ಲ, ಇಲ್ಲಿರುವ ಸೈನಿಕರು ಎಚ್ಚೆತ್ಕೊಬೇಕು. ಆ ಸಿಗ್ನಲ್ಗಾಗಿ ಗಂಟೆಯ ಬಾಗಿಲು ಕಲ್ಲರು ನೋಡಿ. ನೀವೇನು ನೋಡ್ಕೊಂಬಂದ್ರೆ ಎಲ್ಲವೂ ಈ ವೈಟ್ ಕೋಟೆ ಇವೆಲ್ಲ ಬಿದ್ದಿಲ್ಲ. ಗ್ಯಾಪ್ ಕಾಡ್ತಾ ಗನ್ ಮಾಡಿಬಿಡೋ ಹೋಗಲ್ಲ. ನಾಡ ಬಂದಕ್ಕೂ ಬೆಲ್ಲು ಬಾಡಿಗೆ ಸೈನಿಕರು ಹಿಂದೆ ಅವತ್ತು ಕೂತಿರೋರು. ಶತ್ರು ಈ ಕಡೆ ಹೋದಂದ್ರೆ ಅವ್ರಿಗೆ ಕಾಣುತ್ತೆ, ಹೋಗೋರಿಗೆ ಕಾಣ್ತಿಲ್ಲ. ಶೂಟ್ ಮಾಡೋಕ್ಕೆ ಈಸಿ ಆಗೋದು. ಅದಕ್ಕೆ ಎಂಟ್ರೆನ್ಸ್ನಲ್ಲಿ ಒಂದು ಸತಿ ಯುದ್ಧದಲ್ಲಿ ಸೋಲ್ತಾ ಇದ್ದಾರೆ ಅಲ್ಲಿ ಸೈನ್ಯ. 2ನೇ ಸತಿ ಡ್ರೈನೇಜ್ ಮುಖಾಂತರ ಬಂದಾಗ ಒಬ್ಬನೇ ಸೈನ್ಯ ಹಿಮ್ಮೆಟ್ಟಿಸಿ ಸೋಲಿಸ್ತಾರೆ. 3ನೇ ಸತಿ ಮಾಡ್ತಾರೆ. ಇಲ್ಲಿಂದ ಪ್ರಧಾನಮಂತ್ರಿ ಕಳ್ಳಿ ನರಸಪ್ಪ ಅನ್ನೋ 5ರಲ್ಲಿ ಕಡೆ ಎಲ್ಲ ಬಿದ್ದೋಗಿದೆ. ಇದರೊಳಗೆ ಮಣ್ಣಿಂದಿತ್ತಲ್ಲ ಗೋಡೆ ಎಲ್ಲ. ಓಕೆ ಎರು ಒನಕ ಅಮ್ಮೇರಿ ಟಿಪ್ಪು ಇಚ್ಚಿರೋರೆ ಎರು ಕೇಂದ್ರ ನಾಲ್ಕು ಐಕೆ ಯಾರ ಪಿರಾಡವಲ್ಲವ ಅರ ಪಿರಾಡವಲೆ ಜನ ಮರ ತೀರೇರ್ಕೇನವ್ರ ಮುಖ ಎಷ್ಟೇ ಸಮುದಾಯ ರಾಜ್ಯ ತಲೆ ಇರೋದು ದೀಪದ ಗೂಡುಗಳು.
ಈ ಕಡೆ ಎಣ್ಣೆ ಕೊಡ ನೋಡಿದ್ರಲ್ಲ ಮೇನ್ ಸ್ಟೋರ್ ಇಡೀ ಕೋಟಿ ಎಣ್ಣೆ ಅಲ್ಲಿಂದ ಸಪ್ಲೈ ಆಗೋದು. ಅಲ್ಲಲ್ಲೇ ಗೂಡುಗಳು ಮಾಡಿದ್ರೆ ಓಡೋಕ್ಕೆಲ್ಲ ಪಂಜ್ ಉಪಯೋಗಿಸೋದು. ದೀಪದ ಆಲೂರು ಸುತ್ತಿನ ಕೋಟೆ ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು. ಇದು ನೀವು ಎರಡು ಶೈಲಿ ನೋಡೋದು, ಹಿಂದೂ ಮುಸ್ಲಿಂ ಶೈಲಿ ಎರಡು ಒಳಗೊಂಡಿದೆ. ಹುಂಬಸ್ಸು ಆರ್ಚು ಮುಸ್ಲಿಂ ಶೈಲಿ ಬರುತ್ತೆ, ಕಮದ ಪೂರ್ಣ ಕುಂಭಕಸ ಹಿಂದೂ ಶೈಲಿ. ಅದು ಇಂಡೋ ವೆಸ್ಟರ್ನ್ ಇದು ರಾಜರು ಬರ್ಬೇಕಾದ್ರೆ ಓಪನು, ಇದು ಡೈಲಿ ಓಪನ್. ಹಾಂ ಎಂಗೆಲ್ಲ ಬರೋ ಪಾಪದಾಗಲು ಬತ್ತ ನೆಟ್ಟು ಬಾರೆ ರಾಜರು ಬತ್ತರ ಮಾತ್ರ ನೆಟ್ಟು ಬಾರೆ. ಏ ನಮ್ಮನಿ ರಾಜರು ನಮ್ಮ ರಾಜರು ನಮ್ಮ ರಾಜರು ಕಾಸು ಬರ್ತದೆ 200 ರೂಪಾಯಿ. ಸಾಕು ಜಾಸ್ತಿ ಅಷ್ಟೇ ಅದಕ್ಕೆ ಬರುತ್ತೆ ಮೈಕ್ ಸಂದೇಶ. ಇದು ಆಗಿನ ಕಾಲಕ್ಕೆ ಸೈನಿಕರು ನಿಂತು ಸುಸ್ತಾದಾಗ ವೇಸ್ಟ್ ಮಾಡಿದ್ರೆ ನಿದ್ದೆ ಹೋದಾಗ ಅವ್ರು ಬರ್ಕೊಳ್ಸೋದು ಫಿಟ್ ಲೆಕ್ಚರ್ಗಳು ನಿಂತು ಸೂಪರ್ ಏನು ಒಂಥರ ಸೌಂಡ್ ಸಿಸ್ಟಮ್ ಫಸ್ಟ್ ನಿನ್ನ ಜಾನು ಒಂಥರ ಬಾರಿ ಇಡ್ಡ ಅದು ಸೂಪರ್ ಮರಿ. ಇವೆಲ್ಲ ಉಪ್ಪು ಚಿತ್ರಗಳು ನಾವು 3D ಎಮೋಜಿ ಅಂತ ಉಚ್ಚಂಗಿ 4 ಸಿಟಿಗೆ ಇದ್ದಾರೆ. ಸೀಕ್ರೆಟ್ ಕೋಡ್ಗಳು ನಿಮ್ಮ ಮನೆಗಳಲ್ಲಿ ಯಾವ ವಸ್ತು ಯಾವ ಸಾಮಾನು ಎಲ್ಲೆಲ್ಲಿ ಇಕ್ಕಿರ್ತೋ ನಿಮಗೆ ಮಾತ್ರ ಗೊತ್ತಿರ್ತದೆ. ಹೊರಗೆ ಬಂದು ಹುಡುಕಾಡ್ಬೇಕು. ಆದರೆ ಕೋಟಿಗಳು ಸೈನಿಕರಿಗೆ ಮಾತ್ರ ಗೊತ್ತಾಗಬೇಕು, ಶತ್ರು ಗೊತ್ತಾಗಬಾರ್ದು. ಏಳು ಮೀನು ಚಿತ್ರ ಇರ್ತಂದರೆ ಸುಮಾರು ಡಿಸ್ಟೆನ್ಸಲ್ಲಿ ಅಕ್ಕಪಕ್ಕ ಕುಡಿಯೋದಕ್ಕೆ ನೀರು ಸಿಗ್ತಾವೆ ಅಂತಂದು. ಸಿಂಗಲ್ ಫಿಶ್ ಇದೆ ಡೈರೆಕ್ಷನ್ ಮುಂದೆ ದಾರಿ ಇದೆ ಅಂತ ಸೀಕ್ರೆಟ್ ಕೋಡ್ಗಳಮ್ಮ. ಓ ಇದಾ ಇದೇನಂತ ಹೇಳಿ ಸರ್? ನೀರು ಇದೆ ಅಂತಂದು ಕುಡಿಯೋದಕ್ಕೆ 2 ಮೀನು ಚಿತ್ರ ಇರ್ತದೆ. ಎರಡು ಮೀನು ನೀರಿದ್ರೆ ಕುಡಿಯೋದಕ್ಕೆ ನೀರು ಸಿಗಲ್ಲ. ಕೈತಂಡು ನೀರು ತಿಕ್ಕೊಡು ರಡ್ಡು ಮೀನು ಇತ್ತಲ್ಲ ಸಿಂಗಲ್ ಇರ್ತದೆ ಡೈರೆಕ್ಷನ್ ಮುಂದೆ ದಾರಿ ಇದೆ. ನಲ್ಲ ಪೋಲೆ ಓಕೆ ಓಕೆ. ಇದು ಮುಗಿದ ಇದು ನೋಡ್ರಿ, ಇದು ಆಗಿನ ಕಾಲ ಯಾವ ಥರ ಪ್ರಾಣಿ ಇರ್ತದೆ? ಸಿಂಹದೇಹ ಆನೆ ಮುಖ ಶಾರ್ದುಲ ಅದೆಲ್ಲ ಕಾಲ್ಪನಿಕ ಪ್ರಾಣಿ ಇರ್ತದೆ. ಇದು ಶ್ರೀಲಂಕಾ ಲಾಂಛನ ಥರ ಇದೆ ನೋಡಿ. ಕೋಟೆನ ಕಟ್ಟಣ ಮಕ್ಕಳು ಬರೋ ಮುಗ್ಲೆ ಮೂರು ದಿವಸ ಬಂದಿರೋದು ನಾವು. ಈಗ 5 ಬರ್ತವೆ. ಅಲ್ಲಿ ಸೆಂಟ್ರ್ ಹೋಗ್ತೀವಿ. ಮತ್ತು ಈಗ ಎಷ್ಟು ಹತ್ತಿರ್ತೋ ಅಷ್ಟು ಡೌನ್ ಇಳಬೇಕು ಹೋಗ್ಬಂತೀನಿ. ಅಪ್ಪಣ ಒಂದು 3.25-4 ಕಿಲೋಮೀಟರ್ ಆಗುತ್ತೆ. ಮತ್ತು ಈಗೇನು ಹೋಗ್ತೀವಿ ಇದೇ ರೋಟಲ್ಲಿ ಬರಬೇಕು. ರೂಟ್ ಯಾವುದು ಚೇಂಜ್ ಇರಲ್ಲ. ನೋಡಿ, ಇದು ರಾಜರ ಮನೆ ದೇವತೆಯಾದ ಏಕನಾಥೇಶ್ವರಿ ಅಮ್ಮನವರ ಪಾದಗಳು. ನಾವು ರಾಜರು ಯುದ್ಧಕ್ಕೆ ಎಲ್ಲೇ ಹೊರಟಿದ್ದು ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಹೋಗೋರಂತೆ. ಸಿದ್ಧಿವಿನಾಯಕ ಟೆಂಪಲ್. ಹಾಂ, ಜೈ ಗಣಪತಿ. ನೋಡ್ರಮ್ಮ, ಈಗೇನು ಇವಾಗ ಕೋಟೆ ಭಾಗ ಎಂಟ್ರಿ ಆದರೂ ಈ ಪ್ರದೇಶನ ಈಗಲೂ ಮೇಲ್ದುರ್ಗ ಅಂತ ಹೆಸರಿರೋದು. ಸಿಟಿ ಇರೋದು ಚಿತ್ರದುರ್ಗ. ನೋಡ್ರಿ, ಹಿಂದೆ ಗಣಪತಿ ಈ ಕಲ್ಲು ಕಾಣುತ್ತಲ್ಲ, ಆ ಕಲ್ಲಲ್ಲಿ ಗಣೇಶ ವಿಗ್ರಹ ಕೆತ್ತಿಬಿಟ್ಟು ಮಂಟಪದಿಗೆ ಅಟ್ಯಾಚ್ ಮಾಡಿದ್ದಾರೆ. ಆ ಹಿಂದಿರೋ ಕಲ್ಲು ಒಂದು ಆನೆ ಥರ ಇದೆ. ಅದಕ್ಕೆ ಇದನ್ನು ಆನೆ ಬಂಡಿ ಗಣಪ ಅಂತ ಪ್ರಸಿದ್ಧಿ. ನಮ್ಮ ಚಿತ್ರದುರ್ಗ ಅಂತ ಹೆಸರು ಬರೋದಕ್ಕೆ ಒಂದೊಂದು ಕಲ್ಲು ಒಂದೊಂದು ಆಕೃತಿ ಕಾಣ್ತದೆ. ಅದಕ್ಕೆ ಚಿತ್ರ ಮೀನ್ಸ್ ಪಿಕ್ಚರು, ದುರ್ಗಾ ಮೀನ್ಸ್ ಕೋಟೆ. ಹಿಂದೆ ನೋಡ್ಬೋದು ನೀವು. ಇದು ವ್ಯಾಯಾಮ ಶಾಲೆ ಗರಡಿ ಮನೆ ಕ್ಲೋಸ್ ಮಾಡಿದ್ದಾರೆ. ಗರಡಿ ಮನೆ ಕ್ಲೋಸ್ ಆಗಿದೆ. ಗರಡಿ ಮನೆ ಕ್ಲೋಸ್ ಆದ ಪಿದ ಇರೋದಕ್ಕ ಗರಡಿ ಮನೆ ಬಂಡದ ಮಲ್ಲೆ ಜಿಮ್ಮು ದುಮ್ಮದಾಗಲ್ಲ. ಹಾಂ ಛೇ ಮಂಗ ತನ್ನ ಮೂಲೆನಾ ಓ ದಾನ ತೋಜ್ ಬ್ಲ್ಯಾಂಕ್ ಅಲ್ಲಿ ತೋಜುಂಡ ನಿಜ ಕೆತ್ತಿಬಿಟ್ಟು ಮಂಟಪದಿಗೆ ಅಟ್ಯಾಚ್ ಮಾಡಿದ್ದಾರೆ. 200 ಕಲ್ಲು ಒಂದು ಆನೆ ಥರ.
ಅಬ್ಸರ್ವ್ ಮಾಡಿ. ಓ ಸೇಮ್ ಎಲಿಮೆಂಟ್ ಲೆಕ್ಕ ನೋಡಿ, ಆನೆ ಲೆಕ್ಕ ನೋಡ್ತಲೆ. ಎಲಿಫೆಂಟ್ ಇದು ರ್ಯಾಬಿಟ್ ಶೇಪ್, ಮಲದ ಕಿವಿ ತೆಗೆದು ಒಂದು ಚೂಪ್ ಅಂತ. ರ್ಯಾಬಿಟ್ ಕಿವಿ ಬೋಲು ಅವ್ವ ರ್ಯಾಬಿಟ್ ಕಿವಿ ಅವ್ವ ಮಿತ್ತದ ಅಂದೆ ಜಾವು ಮನೆ ಗೊತ್ತಾಣ ಬಲೆ ಹಿಂಜಿ ಫ್ರಾಗ್ ಸರ್ ಕಾಣುತ್ತೇನ್ರಮ್ಮ? ಕಾಣುತ್ತಾ ಫ್ರಾಗು? ಲಾಸ್ಟ್ ಕೋಟೆಪಲ್ಲಿ ಅದ್ರ ಪಕ್ಕ ಮರ, ಅದ್ರ ಕೆಳಗಡೆ ನೋಡ್ರಿ ಒಂದು ಕಲ್ಲು ಕಪ್ಪೆ ಥರ, ಹಾಂ ಹಾಂ ಅದ್ರ ಮೇಲೆ ಶೇಪ್. ಸ್ವಲ್ಪ ಹಿಂದೆ ಬನ್ನಿ. ಕ್ರಾಪ್ ಸ್ಥಾಪನೆ ಮಾಡಿದ ಅದಕ್ಕೆ ಇದನ್ನು ಚಿತ್ರ ಮೀನ್ಸ್ ಪಿಕ್ಚರು, ದುರ್ಗಾ ಮೀನ್ಸ್ ಕೋಟೆ, ಅದಕ್ಕೆ ಚಿತ್ರ ವಿಚಿತ್ರವಾದ ಕಲ್ಲುಗಳಿಂದ ಕೊಡೋದಕ್ಕೆ ಚಿತ್ರದುರ್ಗ. ಓಕೆ ಗೊತ್ತಾಂಡ ದಾಯಿಗೆ ಚಿತ್ರದುರ್ಗ ಬಂದು ಲೆಪ್ಪೇರೆ ಬಂದು ಚಿತ್ರವಾದ ಒಂದು ಚಿತ್ರ ಬರ್ಪುಣದ ಈಗ ದುರ್ಗ ಪಂಪ ಒಂಜಿ ಊರು, ದುರ್ಗ ಪಂಪ ಒಂಜಿ ಊರು, ಚಿತ್ರ ವಿಚಿತ್ರವಾಯಿನ ಒಂಜಿ ಕಲ್ಲು ಪೂರ ಸೇರಿದು ಚಿತ್ರದುರ್ಗ ಆತನೆ. ಸಾಧಾರಣ ವಿಡಿಯೋ ಬರ್ತಿಪ್ಪು ಮೋಸ್ಟ್ಲಿ ನಾವು 7 ಸುತ್ತಿನ ಕೋಟೆ ಅಂತ ಹೇಳ್ಕೊಂಡ್ ಬಂದಿವಲ್ಲ, ಇಲ್ಲಿಗೆ 7 ಸುತ್ತು ಮುಗಿತಿದ್ದು. ರಾಜರ ಮನೆ ದೇವತೆಯಾದ ಏಕನಾಥೇಶ್ವರಿ ಬಾಗಿಲು ಅಂತ ಕರಿತೀವಿ. ಯಾಕಂದ್ರೆ ಮೇಲೆ ದೇವಸ್ಥಾನ ಕಾಣುತ್ತೆ ನೋಡ್ರಿ, ಅದು ರಾಜರ ಮನೆ ದೇವರು, ಅದಕ್ಕೆ ದೇವರು. ಇದು ಗಡ್ಡದ ಮದಕರಿ ನಾಯಕ ಎಂಬ ರಾಜ ಅವ್ರ ಕಾಲ ನಿರ್ಮಾಣ ಆಗಿರೋದು. ಆ ಸ್ಟೆಪ್ಗಳು ಹಚ್ಚೋಗ್ಬಿಟ್ಟು ಮೇಲೆ ದೀಪ ಹಚ್ಚಿದೆ. ಅದು ಕ್ರಾಕ್ ಆಗಿದೆಲ್ಲ ಸಿಗ್ಲೋಡ್ದಾಗಿರೋದು. ಅವು ಅಲ್ಲಿ ಟ್ರ್ಯಾಕ್ ಆತನ ಗೊತ್ತಾಣ ಮಿತ್ತೆ ಅದಕ್ಕೆ ತಡಿಲ್ ಹಾಕಿದ್ದೆ. ಇದು ಉಯ್ಯಲಕ್ಕಮ್ಮ ಅಂದರೆ ರಾಜರಾಣಿಯರ ಆಡಕ್ಕಲ್ಲ, ಜಾತ್ರೆಯಾಗಿ ಮರುದಿನ ದೇವಿಯ ಉತ್ಸವ ಮೂರ್ತಿ ಜೋಕಲಾಡ್ಸೋರು. ಪ್ರತಿ ವರ್ಷ ಜಾತ್ರೆ ಆಗುತ್ತೆ. ಎಲ್ಲ ಧಾನ್ಯ ಸಂಗ್ರಹಣ ಕಣಜ. ಈಗ ಹೆಂಗೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹಣ ಕೊಡ್ತೀವೋ, ಆಗ ರೈತ ಬೆಳೆದಂಥ ಬೆಳೆಯಲ್ಲಿ 1/3 ಭಾಗ ರಾಜ್ಯಕ್ಕೆ ಕೊಡಬೇಕಿತ್ತು. ಆ ಕಾಳು ಬಿಸಿ ಸ್ಟೋರ್ ಸೈನಿಕ ಹಾರ್ಕೋಬೇಕಿತ್ತಲ್ಲ, ಮುಂಜಾನೆ ಯಾವಲು ಅಷ್ಟು ನೀನು ಪಂಡ ನಲ್ಲ ತುಂಬ ಪೋಡು ನೀರು ಡೈರೆಕ್ಷನ್ ತಲೆ ರಡ್ಡು ಮೀನ್ ಸ್ಟ್ಯಾಚು ಇತ್ತನ ನೀರುಂಡು ಲೆಕ್ಕ ಮುಟ್ಟಡು ಉಂಡು ಸಿಂಗಲ್ ಉಂಡು ಪಂಡ ನೀರು ದೂರೋಡು ಉಂಡು ಅವು ದಯ ಪಂಡ ಇದೇದಾಗ್ಲಿ ಬತ್ತನಗ್ಲಿ ಗೊತ್ತಾರೋ ಬಲ್ಲಿ ಉಲೇದಾಗ್ಲಿ ಪೂರ ಮ್ಯಾಟ್ರ್ ಗೊತ್ತಿಪ್ಪು. ಓಕಳಿ ಹೊಂಡ ನಾವು ಕಾಮನ್ ಹಬ್ಬದಾಗ ಹೋಲಿ ಹಬ್ಬ ಆಡ್ತೀವಲ್ಲ, ಆ ಥರ ಆಗಿನ ಕಾಲದ ಜಾತ್ರೆ ಆಗಿ ಮರುದಿನ ನೀರು ಸ್ಟಾಕ್ ಮಾಡಿಬಿಟ್ಟು ಕಲರ್ಸ್ ಹಾಕಿಬಿಟ್ಟು ಪ್ರಜೆಗಳು ಸೈನಿಕರೆಲ್ಲ ಕೂಡಿ ಆಡೋ ತುಂಬಿ ಎರಿಚಾಡೋದು. ಹತ್ತಿರ ಕೆಲಕಷ್ಟೇ ಓಕಳಿ ಹೊಂಡ. ಇದು ಕ್ಯಾಂಟೀನ್. ಇದು ಆಯ್ಕಲ್ ಏಕನಾಥ ಪೂಜಾರಿ ಅರ್ಚಕರ ಮನೆ, ಭಟ್ರ ಮನೆ. ಇವಾಗ ಕ್ಯಾಂಟೀನ್ ಮಾಡೋದು. ಈಗ ನೀವು ಎಷ್ಟು ಹತ್ತ ಇದೀವೋ ಅಷ್ಟು ಡೌನ್ ಇಳಿಬೇಕು. ರಿಟರ್ನ್ ಆಚೆ ಬರಬೇಕು, ಇದು ಅಪ್ಪ ಆಗುತ್ತೆ, ಮತ್ತೆ ಇದು ಡೌನ್ ಆಗುತ್ತೆ, ರಿಟರ್ನ್ ಹಿಂಗೆ ಬರಬೇಕು. ಓಕೆ, ಇದು ಅದು ಆಗಿದ್ರೆ ಒಂಥರ ವಿ ಶೇಪ್ ಥರ ಇದೆ ಈ ಥರ. ಓಕೆ, ಡೌನ್ ಬರೋಕೆ ಇದು ಅಪ್ಪ ಆಗುತ್ತೆ, ಡೌನ್ ಆಗುತ್ತೆ. ಎಸ್ ಜೆಂಟ್ಸ್ ಟಾಯ್ಲೆಟ್ ಇತ್ತು ಮಾಡಿದ್ರೆ ಬೋರ್ಡ್ ಅವೇ ಅದೊಂದು ಇದ್ದಾನೆ ಬ್ರಿಟಿಷರ್ ಏನು ಕಟ್ಟಿದ್ದಾರೆ ಅವಾಗ ಬಯಲು ಸೀಮೆ ಇತ್ತು ಅಬ್ಸರ್ವ್ ಮಾಡಿದ್ರೆ ಬಡ್ಡೆ ಮೇಲೆ ಒಂಥರ ಕಾಲ್ದಾರಿ ಸಣ್ಣ ಸಣ್ಣ ಹೆಜ್ಜೆಗಳು ಕಾಣ್ತಾವೆ. ಐಟದಲ್ಲ ಮಣ್ಣದ ಗೋಡೆ ಉಂಟು ಅತ್ತೆ. ಈ ಮಣ್ಣದ ಗೋಡೆ ಇತ್ತನೆ ಉಂಡು ಕುಡ್ಲೆ ನಾನು ಏಪನೆ ಬುಡ್ದುಬೋದು ಬರ್ತದೆ. ಹ್ಞೂ ರೀ, ಅದೇ ಬ್ರಿಟಿಷರ್ ಮಾತ್ರ ಟಾಯ್ಲೆಟ್ ಬರ್ತಾರೆ ಇಡ್ಡೆ ಕಟ್ಟಿದ್ರು ಮಾತ್ರ ಅದು. ಇದು ಪಾರ್ಲಿಮೆಂಟ್ ರೂಮ್. ಇದು ಈಗಿನ ವಿಧಾನಸೌಧ ಐತಿ. ಇದು ಆಗಿನ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಬಂಡ ಮುಲ್ಪನೆ ಪೂರ ಸಭೆ ಕಾರ್ಯಕ್ರಮ ಹೊಂದಿತ್ತು. ನಾವು ಮುಲ್ಪ ಡಾಕ್ಯುಮೆಂಟ್ಸ್ ಪೂರ ಹೊಂದಿದ್ದೇನೆ. ಒಂಜಿ ರೂಮ್ಸ್ ಕೌಲು ಕಾಯಿನ್ಸ್ ಪೂರ ರೆಡಿ ಮಂತ ಐತೆ ನಮಗೆ. ಅಲ್ಪ ಕಂತದೆ ಮುಲ್ಪ ಸ್ಟೋರ್ ಮಂತ ಐತೇರಿ. ಟಂಕ ಶಾಲೆ ಬಂದ್ಪೇರಿಗೆ ಪಂಡ ಕಾಯಿನ್ಸ್ ಪೂರ ಶೇರ್ ಮಂಪರೆ ಇಯತ್ತು ಮರೆ ಎಟ್ಟು ಪೂರ ದುಂಬು ಡಾಕ್ಯುಮೆಂಟ್ ದಿ ಹೋಯ್ತೇರಿಗೆ. ಇತ್ತೆ ಫುಲ್ಲು ನಾಲೆಜ್ ಫಸ್ಟ್ ಮಿತ್ತೆ ನೆಟ್ರೆ ರೂಫ್ ಪೂರ ಇತ್ತಂದ್ರೆ ಇತ್ತೆ ನಾಲೆಜ್ ಪೂರ ಬೂರ್ದು ಹೋಗ್ತಾನೆ ಸುದ್ದಿ ಅವಳು ಎದುರು ತೋಜಂದಿಪ್ಪ. ನಾವು ಕಾಯಿನ್ ಪೂರ ಸ್ಟೋರ್ ಮಾಡ್ತಾ ಇತ್ತು ನಾವು. ಆಂಡ ಇತ್ತೆ ನಾಲೆಜ್ಜಿ ಇತ್ತೆ ಡಸ್ಟ್ಬಿನ್ ಮಾಡ್ತೀವಿ ನಾವು. ಎ ಟಿ ಎಮ್ ಅಲ್ಪ ರೆಡಿ ಆಯ್ನ ಕಾಯಿನ್ಸ್ ಪೂರ ಮುಲ್ಪಗಂತ ಮುಲ್ಪ ರೆಡಿ ಆಯ್ನ ಕಾಯಿನ್ಸ್ ಪೂರ ಮುಲ್ಪಗಂತದ್ದು ಸ್ಟೋರ್ ಮಾಡ್ತಾ ಇತ್ತೇರಿಗೆ. ಓ ಮೈ ಗಾಡ್.
ಕುದುರೆ ಹೆಜ್ಜೆ ಅದೊಂಚೂರು ನೀರು ದಿಂಜಿದ್ದಾನೆ. ಇದು ಆನೆ ಹೆಜ್ಜೆ, ಒಂದು ಪೂರ ಆನೆ ಹೆಜ್ಜೆ, ಆನೆ ಹೆಜ್ಜೆ, ಕುದುರೆ ಹೆಜ್ಜೆ, ಕುದುರೆ ಹೆಜ್ಜೆ. ಒಂದು ಕುದುರೆ ಪುರ ಇದ್ದೊಬ್ಬರು ಬಂದ ಸ್ಲಿಪ್ ಅವರ ಬಲ್ಲಿ ಬಂದು ಮಂದೆ ದಿತ್ತನೆಗೆ ಅಣ್ಣ ಫೋನ್ ಹೌದಾದಿ ಚಿತ್ರದುರ್ಗನ ಸಿಟಿ ಅವು ಶಿ ಇಂಚ ಅದ ನಾನು ಕೇಳಿದ್ದೀನಿ ಇದ್ರ ಬಗ್ಗೆ. ಇದು ಅಕ್ಕನ ಹೊಂಡ, ಆ ಕಡೆ ತಂಗಿ ಹೊಂಡ. ಇದು ಅಕ್ಕ ತಂಗಿಯರ ಹೊಂಡ ಅಂತ ಹೆಸರು ಬರೋಕ್ಕಿಂತ ಮೊದಲು ಇದು ಕುಡಿಯ ನೀರು. ಒಂದು ಕೋಟೆಗೆ ನೀರು ಬರೋಗೋಸ್ಕರ ಮಂತಿನ ಕೆರೆ ಆ್ಯಂಡ್ ಒಂದು ಲಾಸ್ಟಿಗೆ ರಡ್ಡು ಒಂದು ಕೋಟೆಗೆ ನೀರು ಪರಗ ಸಲಾಗ ಮಂತಿನ ಕೆರೆ ಆ್ಯಂಡ್ ಒಂದು ಲಾಸ್ಟಿಗೆ ಗಲಾಟೆ ಆದ ರಾಣಿ ನಕ್ಲೆ ಒಂಜಿ ರಾಣಿ ಈ ಕೆರೆಗೆ ಬರ್ಬೇರು, ಒಂಜಿ ರಾಣಿ ಆ ಕೆರೆಗೆ ಬರ್ಬೇರು. ಅಂಚದಿಪ್ನಾಗ ಅಕ್ಕ ತಂಗಿ ಕೆರೆ ಬಂದು ನಿಕ್ ಬಂದ್ಬೇರು. ಅಷ್ಟೇನಕ್ಕೆ ಜೋಡು ಕೆರೆ ಅಂದರೆ ಉದರಿ ಮುಲ್ಪ ಅವು ಒಂದು ಪುರ ಸೇರಿದೆ ತಿರ್ತಿ ಮಿತ್ತು ಪುರ ಸೇರಿದು 13 ದೇವಸ್ಥಾನ ಉಂಟು ನೆಟ. ಆ ದೇವಸ್ಥಾನ ಪುರ ಹಿಂಗೆ ದಾಲ ಗೊತ್ತುಜಿ ಪನ್ ಪೂಜಿ ಎಂಜಿನ ಬೇವಸಿ ಬೇರಿಕೆ ಚೂರು ಮಾಡಿನಂತ ಇದರಲ್ಲಿ ಫಸ್ಟ್ ಎದುರು ಎರಡು ಸಲ ಬತ್ತೆಗೆ ಸೋಫಾ ರಾತಿಸಿ ಲಾಸ್ಟ್ ಆದ ಮಂತೆ ಪಂಡ ಬ್ಯಾಕ್ ಸೈಡ್ ಹಿಡಿದು ಗುರು ಬಾಕಿಲದು ಬತ್ತದ ಮಂತ್ರಿ ಸಪೋರ್ಟ್ ತಂದ್ರು ಅವಲ ಮುಂತ ಮಂತ್ರಿ ಕಳ್ಳಿ ನರಸಪ್ಪನ ಸಪೋರ್ಟ್ ದೇತೊಂದು ಪ್ರಧಾನಮಂತ್ರಿ ಮುಂತ ಆಯನ ಸಪೋರ್ಟ್ ದೇತೊಂದು ಬತ್ತದ ಸಿರಾವಡು ಪಾಡ್ನೆ ಯಾವುದೇ ಕಾರಣಕ್ಕೆ 5 ವರ್ಷ ಆಗ್ತಿರ್ಬೇಕು ನಮ್ಮಲ್ಲಿ ಅಂದ ಐಕೆ ಕುಲ್ಲಾಡು ಕೂಲ್ ಆಪುಣತೆ ದಾದ ಮರ ಲೋಕಲ್ ಟಿಕ್ಟಾಕ್ ತಣ್ಣೀರ್ದು ನಿಂದಿ ತಣ್ಣೀರ್ದು ಬೋಟು ಅನ್ಯ ಸೈನಿಕನ ಹೆಂಡತಿ ಒಂದು ಒನಕೆ ಹೋಗ್ಬೇಕಂತ ಸಮಾಧಿ ಸಾರಿ ಒಂದು ಒನಕೆ ಓಬವ್ವನ ಸಮಾಧಿ. ಒನಕೆ ಹೋಗ್ಬೇಕಂತ ಕೇಳಿ ಒನಕೆ ಓಬವ್ವ ಸಮಾಧಿ ಮಾಡ್ತಾರೆ ಅಂತ ಒಂದು ಅಲ್ಪ ಅಕ್ಕ ಬರ್ಕೊಂಡು ಫಿಲ್ಟರ್ ಅದು ಬರ್ಕೊಂಡು ಅದು ಕೋಟೆ ದಾಖಲೆ ಪೂರ ನೀರು ಫಿಲ್ಟರ್ ಅದು ಮುಲ್ಪರ್ದು ಕೊರೊಂದಿತ್ತು ಪರ್ರೆ ಒಂದು ಅಲ್ಪ ಮಿತ್ತರು ನೀರು ಫಿಲ್ಟರ್ ಅದು ಬರ್ಕೊಂಡು ನೀರು ಒನಕೆ ಒಬ್ಬವ ಒನಸಿಗೆ ನೀರು ಪತಂದು ಬರ್ರ ಬಣ್ಣಾಗ ಮುಂದೆ ಕೆರೆ ನೀರು ತಂದು ಬೈದೀನಿ. ಆ ಕೆರೆ ಫಿಲ್ಟರ್ ಅದು ಬರ್ಕೊಂಡು ನೀರು ಮುಲ್ಕ ತಿರ್ತು ಬರ್ಕೊಂಡು ಐನು ಪತಂದು ಬರೋದಿತ್ತೇರಿ ಮುಲ್ಪ ನೀರು ಪತ್ತ ಪತ ಹೋಗ್ತೀರಿಗೆ ಶಂಕರ್ನಾಗ್ ತುಳುಪಾತನು ಕೇಂದ್ರ ಇತ್ತೆ ಜೀವಾಂಡವು ಒಂದೊಂಜಿ ಒನಕ್ಕೆ ಹೋಗ್ಬವನೊಂಜಿ ಸೀನ ಏನೊಂಜಿ ಪ್ಲೇಸ್ ಒಂದು ಒನಕ್ಕೆ ಹೋಗ್ಬವನೊಂಜಿ ಗುಡಿಸಲಿತ್ತಾನೆ ಗುಹೆ ಮೂಲೆ ಇರ್ತಾನೆ ಒನಕ್ಕೆ ಹೋಗ್ಬವನಕ್ಕೆ ಒನಕ್ಕೆ ಹೋಗ್ಬವನೊಂಜಿ ಒಂಜಿ ಗುಡಿ ಪಂಡ ಮುಂದೆ ಇರ್ತಾನೆ ಮೂಲಿತ್ತಾರೆ ಹಾಕಲೆ ಮೂಲಿತ್ತದು ಅವಳು ಮಿತ್ತಾಯ್ತು ಕಂಡ ನೀವು ಅವಳು ಕಾಳೆ ಹೋದನು ಆರು ಕಾಳೆ ಹೋದು ಒಣಸಿಗೆ ಬತ್ತಿಪ್ಪನಾಗ ಮೂಲ ಒಣಸು ಕುಲ್ದಿಪ್ಪೇರಿ ಒಣಸು ಕುಲ್ದಿಪ್ಪನಾಗ ನೀರು ಎಪ್ಪುಜಿ ಅಂಚೆ ನೀರು ಕಾಣೋದ್ರಿಂದ ಅವಲ್ಪ ಜೋಡು ಕೆರೆ ಇತ್ತು ತುಷ್ಪೇದ ಅಲ್ಪ ಜೋಡು ಕೆರೆಗೆ ಬತ್ತು ಒಣಸಿಗೆ ನೀರು ಕಾಣಾರ ಪಪ್ಪೇರಿ ಹೋದು ಮುಲ್ಪ ಬಂದಾಗ ಹರಗಿದ್ದದನ ಒಂಜಿ ಸೌಂಡ್ ಕೇಳಲಿಕ್ಕೆ ಹಾಪ ಅಲ್ಪ ನೆಟ್ ಅಲ್ಪ ಎಲ್ಲಿ ಒಂಜಿ ಗುಹೆ ಉಂಡು ಐಟು ದಾದನ ಒಂದು ಸೌಂಡ್ ಕೇಳಲಿಕ್ಕೆ ಹಾಕೊಂಡು ಆ ಸೌಂಡ್ ಕೇಳಕ್ಕೆ ಹೋನಾಗ ಮುಲ್ಪ ಕಡ್ಡಿಯನ್ನು ಮುಲ್ಪನದು ಇದೆ ಆ ಮರ ತಲ್ಪ ಕಡ್ಡಿಯದು ಇದೆ ಲೈಟ್ ಪೋಪೇರು ಹೋದನಾಗ ಮಿತ್ತರು ತೂನಾಗ ಅಪ್ಪ ಹೈದರಾಲಿನ ಸೈನ್ಯ ಉಲೈ ಬರೋಂದಿಪ್ಪುಂಡು ಐನು ರಪ್ಪ ತೂದು ರಪ್ಪ ಬಲ್ತ ಬರ್ಪೇರು ಬಲ್ತ ಬದ ಕಂಡನಿಗೆ ಪಂಡ್ರವ್ ತೂನಾಗ ಕಂಡನಿ ಒನಸು ಮಂತಿದ್ದಾರೆ ಅಪ್ಪ ನಂಬಿಕೆ ಇತ್ತೇನೆ ಒನಸು ಮನ್ಪನಾಗ ನಿದ್ರೆ ಮನ್ಪನಾಗ ಪೂರ ಲಕ್ಕ ಅವರ ಬಲ್ಲಿ ಮನ್ಪನಾಗ ನಂಬಿಕೆ ಇತ್ತೇನೆ ಅಂಚದೀಪ ಇಲ್ಲಲ್ಲಿ ಪೂರ ನಾಡಿನಾಗ ಒಂಜಿ ಒನಕ್ಕೆ ಹೋಗೋ ಬಂದು ಒನಕ್ಕೆ ಹೋಗೋ ಒನಕ್ಕೆ ಪಂಡ ಒಂಜಿ ಪೂರ ಕುಟ್ಟನ ಒಂಜಿ ಪುಣದ ಸಾಧನ ಒಂಜಿ ಒನಕ್ಕೆ ಬಂದು ಐನು ಪತ್ತೊಂದು ಪೋಪೆರಡೆಗೆ ಸೀದಾ ಸೊ ಒಬ್ಬ ಅಂತ ಬತ್ತು ತೂನಾಗ ಮುಲ್ಪ ಮಿತ್ತು ಬತ್ತು ತೂಪೇರೆ ತೂನಾಗ ಓ ಮುಲ್ಪ ಕಿಂಡಿ ಉಂಡುತ್ತಲೆ ದಾದ ಮುಲ್ಪ ಕಿಂಡಿ ಸ್ವಲ್ಪ ಕಿಂಡಿಡು ಅಕ್ಕಲ ಬರಂದಿಪ್ಪೇರೆ ಹಾಗಾದ್ರೆ ಸೈನ್ ನೆಟ್ಟೆ ಬರಂದಿಪ್ಪುಂಡು
ಮುಲ್ಪರ್ದು ಹಾಕಿದ್ದು ಅಲ್ಲ ಮಿತ್ತು ರಾಶಿ ಪಾಡುವರಿಗೆ ಫುಲ್ಲು ಮಿತ್ತು ರಾಶಿ ಪಾಡುವರೆ ಕ್ಲೀನ್ ಅಲ್ಪ ಹಾಕಿದ್ದು ಮುಲ್ಪ ಒಯ್ತು ಪಾಡುವರೆ ಮುಲ್ಪ ಇಂಚ ಹಾಕುವರೆ ಮಂಡೆಗೆ ಹಾಕುವರೆ ಇದು ಒಯ್ತು ಪಾಡುವರೆ ಮಿತ್ತಿಗೆ ಒಯ್ತು ಪಾಡ್ದು ಮಿತ್ತು ಪೋದು ಅಲ್ಲಿ ಪೋದು ಪನ್ಪೇರು ಅವಳು ಪೋದು ಪೋನಾಗ ಮುಲ್ಪ ಪೋನಾಗ ಐತೆ ಕಂಡ ಮನಸ್ಸು ಅದಿಪ್ಪುಂಡು ಮನಸ್ಸು ಕಂಡಂಡ್ರಪ್ಪ ಪನ್ಪೇರು ಇಂಚೆ ಬರೋಂದಲ್ಲೇರು ಐದಾರನೇ ಸೈನ್ಯ ಬಂದು ಅಂಚ ಅಲ್ಪ ಇಲ್ಲಾಡ್ದೆ ಇಂಚ ಮಿತ್ತು ಬತ್ತದ ನೆತ್ತೆ ಬತ್ತ ತೂಪೇರು ಐತೆ ಕಂಡನಿ ತುನಾಗ ಅಲ್ಲಿ ಗೊತ್ತಾಪುಂಡು ಅಲ್ಪ ಸೀದ ಮಿತ್ತು ಕಾಳೆ ಪೋದು ಅವಳು ಕಾಳೆ ಹೋದು ಬೇರೆ ಬೋಮ ಮುಲ್ಪ ಬರ್ತದೆ ಅದ್ರ ಕಂಡನ್ ಲೆತ್ತ ಪನ್ಪೇರೆ ಮುಲ್ಪ ರಾಶಿ ಮಾಡ್ದಿಪ್ಪ ಅಲ್ಪಡ್ದಿತ್ತು ಪಿರ ಮುಲ್ಪ ರಾಶಿ ಮಾಡುವೇರೆ ಪುನಃ ರಾಶಿನೇ ಮುಖ ಐಟ್ ರಾಶಿಡು ಒಂಜಿ ಜನ ಜೀವ ಇಪ್ಪೆ ಐದರಲ್ಲಿ ಸೈನ್ಯದ ಒಂದು ಸೈನ್ಯಕ್ಕೆ ಜೀವ ಇಪ್ಪೆ ಅವು ಓಬವ ಗೊತ್ತಿಪ್ಪುಜಿ ಅಂಚ ಪಿರಾಡು ಬತ್ತು ಚೂರಿ ಪಾಡುವೆ ಓಬವನ ಪಿರಾಡು ಚೂರಿ ಪಾಡುವೆ ಅರ್ಥನೇ ಆಯ್ತಾ ಕಂಡನಿಯ ಮೂಲಿಪುಜಿ ಕಂಡನಿ ಅವಳು ಎಡೆ ಪೋದಿಪ್ಪೇರೆ ಸ್ಮಾರಕದಲ್ಲಿ ಪೋದಿಪ್ಪೇರೆ ಕಾಳೆ ಉದಾರೆ ಮುಲ್ಪನೆ ಓಬವ ಸೈಪೇರೆ ಉನಕ್ಕೆ ಓಬವನ ಸ್ಟೋರಿ ಪೂರ ಕೇಂಡರ ಖುಷಿ ಅಂಡ ಅರ್ಥ ಆಪ್ನಕ್ಕೆ ಚೂಚೂರು ಪಂತೆ ಐಟು ಕೆಲವು ಅರ್ಥ ಆದಿಪ್ಪಂದು ಅப்புறம் ಒಂಚೂರು ಕ್ಷಮೆ ಪಡು ನೆಕ್ಸ್ಟ್ ವೀಡಿಯೋಗೆ ಎಡ್ಡೆ ಸಪೋರ್ಟ್ ಮಂಪ್ಲೆ ಅಂಚನೆ ತೆಂಗಿ ಚಿತ್ರದುರ್ಗಡು ಪೋತು ಎಂಗ್ಳು ಖಾಲಿ ಒಂಜಿ 30% ಮಾತ್ರ ಎಂಗ್ಳು ತಿರ್ಗಾರ ಆತನೆ ಅಣ್ಣ ಎಂಗ್ಳ ಟೈಮ್ ಇಜ್ಜಿ ಖಾಲಿ 2 ಗಂಟೆ ಖಾಲಿ 30% ತಿರ್ಗದಾತೆ ನಾನು 40% ತಿರ್ಗೋಡು ಪಂಡ ಕಮ್ಮಿ ಅಂಡ್ಲ ಒಂಜಿ ದಿನ 2 ದಿನ ಬೋಡೆ ಆತು ಪ್ಲೇಸ್ ಉಂಡು ಆಯ್ತು ಉಲಾಯ್ಡು ಮಸ್ತ್ ದೇವಸ್ಥಾನ ಉಂಡು ತೂಪ್ಲೇಕ ಬೊಕ್ಕ ಮಸ್ತ್ ಕತೆ ಉಂಡು ಬೊಕ್ಕ ಹೈಟ್ಲ ಅಂಚನೆ ಉಂಡು ಬೊಕ್ಕ ವೆದರ್ ಬೊಕ್ಕ ನಿಕ್ಲೆ ಅಲ್ಪ ಬರ್ಪುನ ಗಾಳಿ ಪೂರ ಆತು ಶೋಕೊಂಡು ಪೋನಾಗ ಒಂಜಿ ಬೇಗ ಪೋಲೆ ಬಯ್ಯ ಮುಟ್ಟ ಐನಾತ್ ಕವರ್ ಮಲ್ಪಲೆ ಎಂಕಲ್ ಜಸ್ಟ್ 30% ಮಾತ್ರ ಕವರ್ ಮಲ್ತ ಬೊಕ್ಕ ಐಟು ತೀರ್ಥ ಬನ್ನಾಗ ಅಲ್ಪ ಬಂದಿಕಾನೆ ಬೊಕ್ಕ ಮಸ್ತ್ ಉಂಡು ಕೆಲವು ಉಂಡು ಅಲ್ಪ ಪೂರ ಐನು ಪೂರ ತೂವೊಲಿ ಉಲಾಯಿ ಪೂರ ಪೋಲಿ ಬಂದಿಕಾನೆ ಪೂರ ಮಸ್ತ್ ದೂರ ಪೋರ ಉಂಡು ಟೋಟಲ್ ಅದು ಮಸ್ತ್ ಎಕರೆ ಪುನ ಅಂಚಿನ ಜಾಗವು ಮಲ್ಲ ಕೋಟೆ ಜತ್ತು ತೂಲೆ ನೆಕ್ಸ್ಟ್ ನಿಕ್ಲು ಪೋಪಾರ್ ನಿತ್ತನೆ ಬೇಗ ಪೋಲೆ ಪೂರ ಕವರ್ ಮಲ್ಪಲೆ ಎಂಕ್ಲೆಗೆ ಆಪುನಾತ್ ಕವರ್ ಮಲ್ತದ ಎಂಕ್ಲೆ ತೂಪುನ ಚೂದು ಬೈದ ಓಕೆ ನೆಕ್ಸ್ಟ್ ಇಂಜಿ ಪವರ್ ಇತ್ತನ ಫುಲ್ ಕ್ಲಿಯರ್ ವೀಡಿಯೋ ಮತ್ತು ಪಾಡ್ಗ ಅಂಚನೆ ವೀಡಿಯೋಗೆ ಸಪೋರ್ಟ್ ಮನ್ಪ್ಲೆ ಅಂಚನೆ ಸಬ್ಸ್ಕ್ರೈಬ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಕಮೆಂಟ್